ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವ್ಲಾಗ್ ಇದು. ಸಂಡೇ ಏನಂತ ಅಂದರೆ ನೆಕ್ಸ್ಟ್ ಮಂಡೇ ಇತ್ತಲ್ಲ, ಸ್ಕೂಲ್ ಇತ್ತು. ಹಾಗಾಗಿ ತುಂಬ ಒಂಥರ ಕೆಲಸ, ಒಂಥರ ಬ್ಯಾಕ್ ಟು ಸ್ಕೂಲ್ ರೊಟೀನ್ ಅಂತಲೇ ಹೇಳ್ಬೋದು. ಸುಮಾರು ದಿನ ಆದಮೇಲೆ ಇಷ್ಟು ನಾನು ಆ್ಯಕ್ಟಿವ್ ಆಗಿ ಇಷ್ಟು ಒಂದು ಇದಾಗಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಪ್ರಗತಿ ಸ್ಕೂಲಿಗೆ ಹೋಗಬೇಕಾದ್ರೆ ಹಾಗೆ ಇತ್ತು, ಆದರೆ ಸ್ವಲ್ಪ ಕಮ್ಮಿ ರಿಸ್ಕ್ ಇತ್ತು. ಬಟ್ ಈಗ ಇಬ್ಬರು ಮಕ್ಳನ್ನ ಕಳಿಸ್ಬೇಕಲ್ವ, ಹಾಗಾಗಿ ಪ್ರೀತಮ್ ಜೊತೆಗೆ ನನಗೊಬ್ಬರು ಫ್ರೆಂಡ್ ಆಗಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ಟ್ವಿನ್ಸು ಮತ್ತೊಬ್ಬ ಮಗ, 3 ಜನನ್ನ ಹೆಂಗೆ ನೋಡ್ಕೊಳ್ತಾರೋ ಅಂತ ನನಗೆ ಅದು ಒಂಥರ ಅನಿಸ್ತಾ ಇತ್ತು. ಇನ್ನು ನಂದಿನಿ ಪಾಕೆಟ್ ಮೇಲೆ 550 ml ಹಾಲು ಬರ್ತಾ ಇದ್ದಿದ್ದು, ಈಗ 500 ml ಅಷ್ಟು ನಿಮಗೆ ಹಾಲು ಸಿಗ್ತಾ ಇದೆ. ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಅಥವಾ ಅಬ್ಸರ್ವ್ ಮಾಡಿದರೆ ಹೇಳಿ. ಇನ್ನು ರಾಗಿ ಶಾವಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅದನ್ನು ಸ್ವಲ್ಪ ನನಗೆ ಹಿಂಗೆ ರಜೆಗಳ ಟೈಮಲ್ಲಿ ಮಾಡ್ತೀನಿ. ನಂಗೆ ಸ್ಕೂಲ್ ಟೈಮಲ್ಲೆಲ್ಲ ಈ ಥರ ಮಾಡೋದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ 3 ಮಿನಿಟ್ಸ್ ಅಷ್ಟೇ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸ್ಬೇಕು. ಇನ್ನೊಂದು 5 ನಿಮಿಷ ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾರ್ಮಲ್ ಉಪ್ಪಿಟ್ಟಿಗೆ ಹೆಂಗೆ ಒಗ್ಗರಣೆ ಹಾಕ್ತೀವೋ ಆ ಥರ ಒಗ್ಗರಣೆ ಹಾಕೋದು. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಅದ್ರ ಜೊತೆಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಆಪ್ಷನಲ್ಲು. ಮತ್ತು ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಇನ್ನು ಕಾಯಿ ತುಡ್ಕೊಳ್ಳೋದು. ಈ ತುರಮಣೆ ಬಗ್ಗೆ ಸುಮಾರು ಜನ ಕೇಳ್ತಾಯಿದ್ರು. ಇದು ಅಮ್ಮ ಮನೆ ಹತ್ರ ಒಬ್ಬರು ಪರ್ಸ್ನಲ್ ಅವರೇ ಮಾಡೋದು. ಬೇರೆ ಕಡೆ ಈ ಡಿಸೈನ್ ನನಗೆ ಗೊತ್ತಿಲ್ಲ. ನಿಮ್ಗೆ ಬೇಕಂತಂದರೆ ಡಿಸೈನ್ ನೋಡಿ ತೋರಿಸಿ ಮಾಡಿಸ್ಕೊಳ್ಳಿ, ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ. ತರಕಾರಿ ಕಟ್ ಮಾಡ್ಬೋದು ಕುತ್ಕೊಂಡು. ನಿಂತ್ಕೊಂಡು ತರಕಾರಿ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಕುತ್ಕೊಂಡು ಆರಾಮಾಗಿ ಕಟ್ ಮಾಡ್ಬೋದು ಸುಮಾರು ತರಕಾರಿ, ಯಾಕೆಂದರೆ ಆ ಬ್ಲೇಡ್ ತುಂಬ ಶಾರ್ಪ್ ಆಗಿದೆ. ಕಾಯಿ ತುರಿದ್ಬಿಟ್ಟು ಒಂದು ಖಾರ ಮತ್ತು ಒಂದು ಸ್ವೀಟ್ ಎರಡು ಮಾಡಿಕೊಂಡೆ. ಸ್ವೀಟ್ಗೆ ಸ್ಟೀಮ್ ಮಾಡಿರೋ ಶಾವಿಗೆ, ಅದಕ್ಕೆ ಕಾಯಿ ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ದಿನ ಹೆಂಗಿದೆ ಅಂತಂದರೆ, ನನಗೆ ಯೋಚನೆ ಮಾಡ್ತಾನೆ 10 ಗಂಟೆ ಕಳೆದ್ಬಿಟ್ಟಿದ್ದೀನಿ. ನಾಳೆನೇ ಪ್ರೀತಮ್ಗೆ ಮೆಸೇಜ್ ಬಂದಿದೆ ಗ್ರೂಪಲ್ಲಿ, ಅಂದರೆ ರೆಗ್ಯುಲರ್ ಸ್ಕೂಲಿಗೆ ಹೆಂಗೆ ಕಳಿಸ್ತಿರೋ ಹಂಗೆ ಆರಾಮಾಗಿ ಕಳಿಸ್ಬೇಕು ಅಂತಂದರೆ ಯೂನಿಫಾರ್ಮು, ಬುಕ್ಸ್ ರ್ಯಾಪ್ ಮಾಡಿಬಿಟ್ಟು ಬುಕ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಂತೆ. ಆಮೇಲೆ ನಾರ್ಮಲ್ ಡೈಲಿ ಹೆಂಗೆ ಹೋಗ್ತಾರೋ ಹಂಗೆ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಡ್ಜಸ್ಟ್ ಆಗೋಕ್ಕೂ ಟೈಮ್ ಕೊಟ್ಟಿಲ್ಲ. ನಿನ್ನೆ ನಮ್ಮ ಮನೆಯವರು ಹಿಂಗೆ ಹುಷಾರಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಅವರು ನಾನು ಕರ್ಕೊಂಡು ಅಲ್ಲೆಲ್ಲ ಸುತ್ತಾಡೋಕ್ಕಾಗಲ್ಲ. ಮತ್ತು ಪ್ರೀತಮ್ ನಾ ಮನೇಲಿ ಅವ್ರ ಮೇಲೆ ಬಿಟ್ಬಿಟ್ಟು ಪ್ರಗತಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಅಮೆಝಾನಲ್ಲಿ ಚೆಕ್ ಮಾಡ್ತಿದ್ದೆ, ಏನಾದರೂ ಬೇಕಾದರೆ ಅದ್ರಲ್ಲಿ ತೊಗೊಂಡ್ಬಿಡೋಣ ಅಂತ ಹೇಳಿ. ಅವನಿಗೆ ಕರ್ಚಿಫ್ಗಳು ಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ಕರ್ಚಿಫ್ ಎಲ್ಲ ತೊಗೊಂಡೆ. ಸಖತ್ತಾಗಿದೆ. ಬೇಕಂತಂದರೆ ನಾನು ಇದು ಅಮೆಝಾನ್ದು ಲಿಂಕ್ ಹಾಕ್ತೀನಿ. 12 ಪೀಸ್ ಇದೆ. ನೀರು ಎಷ್ಟು ಚೆನ್ನಾಗಿ ಹೀರ್ಕೊಳ್ತಾ ಇದೆ ಗೊತ್ತಾ. ಸುಮ್ಮನೆ ಮಕ್ಕಳಿಗೆ ತುಂಬ ದೊಡ್ಡ ಕರ್ಚಿಫು ಕೊಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಪ್ರಗತಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು 12 ಸೆಟ್ ಇರೋದು ತರಿಸ್ಬಿಟ್ಟಿದ್ದೀನಿ. ಸೊ ಇದು ಇಷ್ಟೇ, ಕಲರ್ ಇದೆ. ಡೈಲಿ ಒಂದು ಕೊಡ್ಬೋದು. ಆಮೇಲೆ ಪ್ರಗತಿ ಕಳ್ದಾಕಿರೋ ಹೇರ್ ಬ್ಯಾಂಡ್ ಇಲ್ಲ, ಪ್ರಗತಿ ಕಳ್ದಾಕಿರೋ ಕ್ಲಿಪ್ಸ್ ಇಲ್ಲ. ಪ್ರಗತಿ ಅಂತೂ ಬರೀ ಹೇರ್ ಬ್ಯಾಂಡ್ ಹಾಕೋದು ಮಿಸ್ಸು, ಕ್ಲಿಪ್ ಹಾಕೋದು ಮಿಸ್ಸು. ಮನೆಗಂತೂ ವಾಪಸ್ ಬರ್ತಿರ್ಲಿಲ್ಲ. ಅದೆಷ್ಟು ಖರ್ಚಿಗೆ ಹೋಗಿದ್ಯೋ. ಮತ್ತು ಲಂಚ್ ಬಾಕ್ಸ್ ಜಾಸ್ತಿ ಹೋಗಿಲ್ಲ, ಸ್ವಲ್ಪ ಹೋಗಿದೆ. ಒಟ್ಟಲ್ಲಿ ಒಂದು 2-3 ಇದಾಗಿದೆ. ಒಂದೊಂದ್ಸರಿ ಬಸ್ಸಲ್ಲೇ ಬಿಟ್ಬಿಡೋದು ಆ ಥರ. ಇನ್ನು ಪ್ರೀತಮ್ನೇನು ಬಸ್ಸಲ್ಲಿ ಹೋಗಲ್ಲ, ನಾವೇ ಪಿಕಪ್ಪು ಡ್ರಾಪ್ ಮಾಡೋದಲ್ವಾ. ಸೊ ಹಂಗಾಗಿ ಅದ್ರ ಜೊತೆಗೆ ಇವತ್ತು ಅಮೆಝಾನಲ್ಲಿ ಬೆಸ್ಟ್ ಏನು ಅಂತಂದರೆ 1 ಡೇ ಡೆಲಿವರಿ ಸಿಕ್ಬಿಡತ್ತೆ. ಒಂದು ವಾಟರ್ ಬಾಟ್ಲು, ಅವನಿಗೆ ವಾಟರ್ ಬಾಟ್ಲು ಇದರಲ್ಲಿ ಕುಡಿಯೋಕ್ಕೆ ಬರಲ್ಲ, ಅದಕ್ಕೆ ಸಿಪ್ಪರ್ ತರಿಸಿದ್ದೀನಿ. ಅಲ್ಲಿ ತೆಗಿಯಕ್ಕೆ ಬರಬೇಕು, ಅವ್ರು ತಕ್ಕೊಳ್ತಾರೆ ಅನ್ಸುತ್ತೆ. ಅದನ್ನ ತೆಗಿಬೇಕು ಮೇಲಿರೋ. ಇಷ್ಟೇ, ಸಿಪ್ಪರ್ ಬಾಟ್ಲು ತರಿಸಿದ್ದೀನಿ. ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ ಅಲ್ಲ. ಅವನು ಮಮ್ಮಿ ಮಾತ್ರ ಕ್ವಾಲಿಟಿ ಸಖತ್ತಾಗಿದೆ. ಸ್ವಲ್ಪ ಪ್ರೈಸ್ ಹೈ ಇತ್ತು, ಇದು ಈ ಥರ ಇತ್ತಲ್ಲ, ಅದಕ್ಕೆ ನಾನು ತಗೊಂಡೆ. ಚೆನ್ನಾಗಿದೆ ಪ್ರೀತಾ, ಚೆನ್ನಾಗಿ ಸಖತ್ ಹೆವಿನೂ ಇದೆ. ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಅವ್ರಿಗೆ ಒಂದಿದು ಹಿಂಗೆ ಅಂದರೆ ಓಪನ್ ಆಗುತ್ತೆ, ಅಲ್ಲೆಲ್ಲ ಓಪನ್ ಮಾಡಿ ಕೊಡ್ತಾರೆ. ಇವನೇನು ಓಪನ್ ಮಾಡ್ಬೇಕಂತ ಏನಿಲ್ಲ. ಇದಿಷ್ಟು ತರಿಸಿದ್ದೀನಿ. ಇನ್ನೂ ಸ್ವಲ್ಪ ಅವನಿಗೆ ಬನಿಯನ್ನು ಮತ್ತೆ ಏನೋ ಅದೆಲ್ಲ ತರಿಸ್ದೆ. ಇನ್ನೊಂದಿಷ್ಟು ಐಟಮ್ ಬರಬೇಕು. ವಾಟರ್ ಬಾಟ್ಲು ಕೂಡಿಲ್ ಮಗ್ನೆ. ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ, ಅವನಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ತೇವೆ. ರಬ್ಬರ್ ಹಾಕಿದ್ದಾರೆ, ಸ್ಟಿಕ್ಕರ್ ಇದೆ. ಇರೋ ಮಗ್ನೆ, ಇದು ನಿನಗೇನೆ ಸ್ಕೂಲ್ಗೆ. ಓಪನ್ ಮಾಡೋಣ, ನೀರು ಓಪನ್ ಮಾಡೋಣ. ನೋಡು, ವಾಟರ್ ಕುಡಿಯೋದು, ನೀರು ಕುಡಿಯೋದು. ವಾಶ್ ಮಾಡ್ಬಿಟ್ಟು ಕೊಡ್ತೀನಿ. ವಾಶ್ ಮಾಡಿ ಆಮೇಲೆ ನೀರು ಸ್ಕೂಲ್ಗೆ ಹೋಗ್ತೀಯಲ್ಲ, ನೀನು ಸ್ಕೂಲಿಗೆ ಹೋಗ್ತೀಯಲ್ಲ ಅವಾಗ ತೊಗೊಂಡೋಗೋದು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋದು.
ಓಕೆ ಫಸ್ಟ್ ಹಾಕ್ಬೇಕು ಅನ್ಸುತ್ತೆ. ಕೊಡ್ತೀನಿ, ನೀರು ಹಾಕೊಡ್ತೀನಿ. ಎಲ್ಲ ಹಿಂಗ ಹಾಕೊಂಡು ನೀರು ಕುಡ್ಕೊಂಡು ಸ್ಕೂಲಲ್ಲಿ ಕುತ್ಕೋ, ಓಕೆನಾ? ಅದಕ್ಕೆ ಸ್ಟಿಕ್ಕರ್ ಏನೋ ಕೊಟ್ಟಿದ್ದಾರೆ, ಹಾಕಕ್ಕೆ ಬಿಡಲ್ಲ, ನೋಡಕ್ಕೂ ಬಿಡಲ್ಲ, ಹಾಕೋಕ್ಕೂ ಬಿಡಲ್ಲ. ಅದಾದ್ಮೇಲೆ ಇದು ಅವನ ಪರ್ಸ್ನಲ್ ಐಟಮ್. ಇಷ್ಟು ದಿನ ಇದು ಹಾಕೊಂಡಂಗೆ ಓಡಾಡ್ತಿದ್ದ ನನ್ನ ಮಗ. ಈಗ ಸ್ಕೂಲಿಗೆ ಹಂಗೆ ಕಳ್ಸೋಕ್ಕಾಗಲ್ವಲ್ಲ ಅಂತ ಹೇಳಿ ಇದನ್ನು ತರಿಸ್ದೆ, ಇರಲಿ ಬೇಕಲ್ಲ. ಆಮೇಲೆ ಬ್ಯಾಗಲ್ಲೆಲ್ಲ ಹಾಕಿ ಒಂದು ಪೇರ್ ಕೊಡ್ಬೇಕಂತೆ, ಒಂದು ಡ್ರೆಸ್ಸು. ಸೊ ಅದಕ್ಕೆ ಆಗುತ್ತೆ ಅಂತ. ಮತ್ತು ಇದೊಂದು ಲಂಚ್ ಬಾಕ್ಸ್ ತರಿಸಿದ್ದೀನಿ. ಲಂಚು ಏನೇನು ಕೊಡಬೇಕು ಅಂತಲೂ ನಮಗೆ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸೀಸನಲ್ ಫ್ರೂಟ್ಸು ಮತ್ತು ಹೆಲ್ದಿ ಲಂಚ್ ಬಾಕ್ಸು. ಅದಕ್ಕೆ ಅವನಿಗೆ ಚಿಕ್ಕದಾಗಿದೆ ಅಂದ್ಕೊಂಡೆ, ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ನಾನು ಚಿಕ್ಕದು ಅಂದ್ಕೊಂಡೆ. ಈ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸ್ಟೀಲ್ದು ಸಾಕಲ್ಲ ಇವನಿಗೆ, ಇದು ಜಾಸ್ತಿನೇ ಆಯಿತು. ಈ ಥರ ಬಿಸಿ ಅಲ್ವಾ, ಮಕ್ಳಿಗೆ ಇಟ್ಕೊಳಕ್ಕಾಗಲ್ಲ. ನಿನ್ಗಿಂತ ದೊಡ್ಡದಾಗಿದೆಯಲ್ಲ ಇದು. ವಾಷಬಲ್. ಇವಾಗ ಊಟದೆಲ್ಲ ಎಣ್ಣೆ ಊಟದೆಲ್ಲ ನಾನು ಮೇನ್ ಇದಕ್ಕೆ ಇದನ್ನ ತೊಗೊಂಡಿದ್ದು. ಸಿಲಿಕಾನ್ ಇದು ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು, ಹಿಂಗೆ ತೆಗೆದ್ಬಿಟ್ಟು ವಾಶ್ ಮಾಡೋದು. ಎಲ್ಲ ಸೈಡಲ್ಲೆಲ್ಲ ಊಟ ಎಲ್ಲ ಇದಾಗಿರಲ್ಲ. ಹಾಂ ಊಟದ ಬಾಕ್ಸು, ಲಂಚ್ ಬಾಕ್ಸ್ ನಿನಗೆ ಊಟ ತೊಗೊಂಡು ಹೋಗೋಕ್ಕೆ. ಆಮೇಲೆ ನೋಡಿ ಇಲ್ಲಿ ಸ್ಪೂನ್ ಇರುತ್ತೆ. ಈ ಸ್ಪೂನ್ ತೊಗೊಂಡು ಆ್ಯಕ್ಚುಲಿ ಅವ್ನಿಗೆ ರೈಸ್ ಎಲ್ಲ ಕೊಡಂಗಿಲ್ಲ ಅನ್ಸುತ್ತೆ, ಆದರೆ ತಿಂತಾನ ಅವನು ರೈಸ್. ಸ್ವಲ್ಪ ದಿನ ಕೊಡಂಗಿಲ್ಲ. ಸ್ಕೂಲಿಗೆ ತಗೊಂಡೋಗೋದು. ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ, ಲಂಚ್ ಬ್ಯಾಗ್ ಹಾಕ್ಕೊಡ್ತೀನಿ ಈ ಥರ. ಅದು ಇಟ್ಕೊಳ್ಳೋಕ್ಕೆ ಬಾಕ್ಸ್ನ ಸುಮ್ಮನೆ ಇಟ್ಕೊಳ್ಳೋದು, ಏನಿಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಬುಕ್ ಮಾಡಿದ್ದೀವಿ. ಇದ್ರೊಳಗೆ ಫ್ರೂಟ್ಸ್ ಹಾಕ್ಕೊಡೋಕ್ಕಾಗಲ್ಲ. ಇದು ಸ್ವಲ್ಪ ಹೆವಿ ಆಯಿತು ಅನಿಸ್ತಾ ಇದೆ. ಸಖತ್ತು ವೆಯ್ಟ್ ಎಲ್ಲ ಚೆನ್ನಾಗಿದೆ. ಇದೊಂದು ವಾಟರ್ ಬಾಟ್ಲ್, ಎರಡು ಮ್ಯಾಕ್ಸಿಮಮ್ ಕಳ್ದೋಗ್ಬಿಡುತ್ತೋ ಏನೋ ಗೊತ್ತಿಲ್ಲ, ಕಳ್ದೋಗಲ್ಲ. ಅವ್ರು ಹಾಕೊಡ್ತಾರೆ ಎಲ್ಲ ನೋಡಿ. ಹೊಸದಾಗಿ ಮಕ್ಳನ್ನ ಸ್ಕೂಲಿಗೆ ಸೇರಿಸಿದಾಗ ಮಕ್ಳಿಗೆ ಏನು ಖುಷಿ ಇದೆಯೋ ಅಂತ ಗೊತ್ತಿಲ್ಲ, ನಮಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ. ಹೊಸ ಬಾಕ್ಸ್, ಹೊಸ ಯೂನಿಫಾರ್ಮ್, ಹೊಸ ಇದು ಹೊಸ ಅದು ತೊಗೊಂಡು ಬರೋದು ಅಂತ ಅಂದ್ರೇ ಒಂಥರ ಖುಷಿ. ಸ್ಕೂಲಲ್ಲೂ ಅಷ್ಟೇ, ಓದ್ತೀವೋ ಬರಿತೀವೋ ಹೊಸ ಹೊಸ ಬುಕ್ಸ್ ತೊಗೊಂಡು ಬರ್ತಾಯಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಪೆನ್ನು, ಪೆನ್ಸಿಲ್, ಲಾಟ್ ಬರ್ತಾ ಇರಬೇಕು. ನಮಗೇನೋ ಒಂಥರ ಖುಷಿ. ಓದೋದು ಬಿಡೋದು ಸೆಕೆಂಡ್ರಿ, ಆ ಥರ ಇತ್ತು ನಮಗೆ ಆವಾಗ ಫೀಲಿಂಗು. ಇವಾಗ ಮಕ್ಳಿಗೂ ಒಂಥರ ಖುಷಿ. ಪ್ರೀತಮ್ಗೆ ಸಣ್ಣ ಬ್ಯಾಗ್ ಬೇಕಿತ್ತು. ನಾವು ಪ್ರತಿ ಸಲ ಕ್ಯಾಂಟೀನಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋದೊಂದು ಬ್ರ್ಯಾಂಡ್ ಬ್ಯಾಗ್ ತೊಗೊಂಡ್ಬರ್ತಾ ಇದ್ವಿ. ಈ ಸಲ ಪ್ರೀತಮ್ಗೆ ಏನಂತಂದರೆ ಚಿಕ್ಕ ಬ್ಯಾಗ್ ಬೇಕು, ಅವನಿಗಿಂತ ಹೆವಿಯಾಗಿ ಬಿಟ್ಟರೆ ಕಷ್ಟ. ಅಲ್ಲಿ ಆ ಥರ ಸೈಜ್ ಎಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಶಾಪ್ಗೆ ಬಂದ್ವಿ. ಈ ಬ್ಯಾಗ್ ಮಾತ್ರ ಹುಡುಗಿರ್ಗಾದ್ರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಪ್ರೀತಮ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಪ್ರೀತಮಿಗೆ ತೊಗೊಂಡ್ಮೇಲೆ ಕಲರ್ಫುಲ್ ಆಗಿರೋ ಬ್ಯಾಗ್ ಪ್ರಗತಿಗೂ ಬೇಕು ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪಿಂಕ್ ಕಲರು ಪ್ರಗತಿಗೂ ಬ್ಯಾಗ್ ಕೊಡಿಸಿ ಪ್ರಗತಿಗೂ ಶೂ ಕೊಡಿಸಿದ್ವಿ. ಸ್ಕೂಲ್ ಹತ್ರ ಹೋಗಿ ತೊಗೊಳಕ್ಕಾಗಲ್ಲ ಅಂತ ಸೇಮ್ ಬಾಟಾ ಕಂಪ್ನಿದೇ ಅವರು ಎಲ್ಲ ಕೊಡಿಸೋದು. ಪ್ರೀತಮ್ಗೆ ಅಲ್ಲಿಂದನೇ ತಂದೆ, ಪ್ರಗತಿಗೆ ಓಕೆ ಹೊರಗಡೆನೇ ತಂದ್ಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟೇ ಮುಗಿಸ್ಕೊಂಡು ಸ್ವಲ್ಪ ಪ್ರೀತಮ್ ಬೈಂಡಿಂಗ್ ಕವರ್ ಅದು ಇದು ಬೇಕಾಗಿತ್ತು, ಎಲ್ಲ ತೊಗೊಂಡು ಮನೆಗೆ ಬಂದೆ. ಇನ್ನು ನುಗ್ಗೆಕಾಯಲ್ಲಿ ಬಿರಿಯಾನಿ ಮಾಡೋದು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನುಗ್ಗೆಕಾಯಿಗೆ ಸ್ವಲ್ಪ ಮೊಸರು, ಖಾರದ ಪುಡಿ, ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಎಷ್ಟನ್ನು ಪುದೀನ ಮತ್ತು ಕೊತ್ತಂಬರಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಳ್ಬೇಕು. ಇನ್ನು ಪ್ಯಾನ್ಗೆ ನಾನು ಸಣ್ಣದಾಗಿ ಫಸ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಉದ್ದುದಕ್ಕೆ. ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಐಟಮ್ಸ್ ನಾವು ಏನೆಲ್ಲ ಯೂಸ್ ಮಾಡ್ತೀವೋ ಹಾಕ್ಕೊಳ್ಬೋದು. ಮತ್ತು ಒಂದು 4 ಈರುಳ್ಳಿಯನ್ನು ಕಟ್ ಮಾಡಿದ್ದೆ ಈ ಥರ. ಅದು ಚೆನ್ನಾಗೆ ಬ್ರೌನ್ ಕಲರ್ ಆಗೋ ತನಕ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಬಿರಿಯಾನಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದನ್ನು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಒಂದು 2 ಟೊಮೊಟೊ ಮತ್ತು ಮ್ಯಾರಿನೇಟ್ ಮಾಡಿರೋ ನುಗ್ಗೆಕಾಯಿ ಇಷ್ಟೇ. ಇಷ್ಟು ಹಾಕ್ಬಿಟ್ಟು 1 ಸ್ಪೂನಷ್ಟು ಹೋಮ್ ಮೇಡ್ ಬಿರಿಯಾನಿ ಪೌಡರ್, ಇದನ್ನು ಮನೇಲೇ ಮಾಡಿರೋದು, ಅದರ ರೆಸಿಪಿನ ನಾನು ಹಾಕಿದ್ದೀನಿ. 1 ನಿಮಿಷ ಯಾಮಾರಿದ್ದಕ್ಕೆ ಎಂಥ ಕೆಲಸ ಮಾಡ್ಕೊಂಡ್ರು ಇಬ್ರು ಅಂತಂದರೆ, ಸ್ಲೇಟಲ್ಲಿ ಪ್ರಗತಿ ಸ್ವಲ್ಪ ಬರೆಯೋದೆಲ್ಲ ಹೇಳ್ಕೊಡ್ತಾ ಇದ್ರಾ. ಇವನು ಬರಿತಾ ಇದ್ದ, ಅವ್ನು ಹೆಂಗೆ ಹೇಳ್ಕೊಟ್ರು ಬರಿತಾ ಇದ್ದ. ಮಂಚದ ಮೇಲೆ ಕೂರಿಸ್ಬಿಟ್ಟು ಸ್ಲೇಟ್ ಕೊಟ್ಬಿಟ್ಟು ಪ್ರಗತಿ ಇಳಿದು ಓಡ್ ಬಂದ್ರ. ಅದು ಸ್ಲೇಟ್ ಇಟ್ಕೊಂಡು ಇಳಿಯಕ್ಕೆ ಹೋದ್ನ ಏನು ಮಾಡಿದ್ನೋ ಗೊತ್ತಿಲ್ಲ, ಬಿದ್ಬಿಟ್ಟ. ಇಲ್ಲಿ ಚೂರು ಓಪನ್ ಆಗ್ಬಿಟ್ಟಿದೆ, ಫುಲ್ಲು ಎದ್ರಕೊಂಡ್ಬಿಟ್ಟ. ಫುಲ್ಲು
ರಕ್ತ ಎಷ್ಟು ಬಂತು ಅಂತ, ಅವನ ಕೈಗೆಲ್ಲ ರಕ್ತ. ಅದಕ್ಕೆ ನೀರು ಕುಡಿಸ್ದೆ, ಗಾಬ್ರಿಲ್ಲ ಅವನಿಗೆ, ಹಂಗೆ ನಿದ್ದೆ ಬಂದ್ಬಿಡ್ತು. ಮಕ್ಕಳನ್ನ ನಾವು ಎಷ್ಟೇ ಜೋಪಾನವಾಗಿ ನೋಡ್ಕೊಂಡ್ರು ನಿಜವಾಗ್ಲೂ ಕಷ್ಟ ಆಗೋತಾ. ನಾನು 100 ಸರಿ ಹೇಳ್ತೀನಿ ಬೆಡ್ ಮೇಲೆ ಓದಬಾರ್ದು ಅಂತ. ಬೆಡ್ ಮೇಲೆ ಓದಿದ್ರು ಅದು ಪ್ರಯೋಜನ ಇಲ್ಲ ಅಮ್ಮೋ, ವಿದ್ಯೆ ಹತ್ತಲ್ಲ ಅದು. ಪ್ರಗತಿ ಏನೂ ಮಾಡಿಲ್ಲ, ಪ್ರಗತಿ ಇಳಿದು ಓಡ್ ಬಂತಲ್ಲ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿ ಎಲ್ಲ ಬಳಪ ಕೆಳಗೆ ಬಿಸಾಕೋದೇನು. ಬಳಪನು ಮತ್ತೆ ಸ್ಲೇಟ್ ಇಟ್ಕೊಂಡು ಅಲ್ಲಿಂದ ಇಳಿಯಕ್ಕೆ ಹೋಗಿದ್ದಾನೆ. ಆ ಡ್ರೆಸ್ಸಿಂಗ್ ಟೇಬಲ್ ಎಡ್ಜು ಹೊಡೆದ್ಬಿಟ್ಟಿದೆ. ಸೊ ನಾನು ಅದಕ್ಕೆ ಅಂತಾನೆ ತುಂಬಾ ಕೇರ್ಫುಲ್ ಆಗಿರ್ತೀನಿ ಆ ಡ್ರೆಸ್ಸಿಂಗ್ ಟೇಬಲ್ ಹತ್ರ, ಒಂದು ಸ್ವಲ್ಪ ಹುಷಾರಾಗಿರಲ್ಲ ಅಂತ. ಆದ್ರೂ ಇವತ್ತು ಯಾಮರ್ಸಿ ವೇಟ್ ಮಾಡ್ಕೊಂಡೇ ಬಿಟ್ಟ. ಯಾರ ದೃಷ್ಟಿ ಹೋಯ್ತು ದೃಷ್ಟಿ ಎಲ್ಲ. ಇನ್ನೇನು ಅಡುಗೆ ಮಾಡಿ ಮುಗಿಸ್ದೆ ಅಷ್ಟೊಳಗೆ ಅವಾಂತರ ಆಯಿತು. ಪ್ರೀತಮ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಒಂದು ಜವಾಬ್ದಾರಿ ಯೂಟ್ಯೂಬ್ ಅಂತ ತೊಗೊಂಡು ಒಂದು ಮಗು ಅಂತ ಮನೇಲಿದ್ದೆ ಅಂದಾಗ ಮಾತುಗಳು ಹೆಂಗೆಂಗೋ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀನಿ. ಒಂದೊಂದು ಸರಿ ಸಣ್ಣ ಸಣ್ಣದಾಗಿ ಹಿಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಿರಿಯಾನಿ ಮಾತ್ರ ಸೂಪರ್ ಆಗಿತ್ತು, ಖಂಡಿತ ಟ್ರೈ ಮಾಡಿ. ಸಖತ್ತಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ವೆಜಿಟೇರಿಯನ್ ಅವ್ರಿಗೆ ಇದೊಂಥರ ಬಿರಿಯಾನಿ. ಪ್ರಗತಿಗೋಸ್ಕರನೇ ಇಂಥದ್ದೆಲ್ಲ ಮಾಡೋದು. ನಾನ್ ವೆಜ್ ತಿನ್ನಲ್ಲ, ಅಟ್ಲೀಸ್ಟ್ ಆ ಟೇಸ್ಟ್ನ ಇಲ್ಲೇ ಕೊಡೋಣ ಅಂತ ಎಗ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಆ ಥರ ಮಾಡಿಕೊಡ್ತೀನಿ. ಅದಾದಮೇಲೆ ಇಡೀ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಅದು ಕ್ಲೀನ್ ಆದ್ರೇ ನೆಕ್ಸ್ಟು ಇನ್ನೊಂಥರ ಸಮಾಧಾನ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಾಮನವಮಿ ಪೂಜೆ ಮಾಡೋದಿತ್ತು. ಪೂಜೆನೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಲಾಸ್ಟ್ ಇಯರು ಶ್ರೀರಾಮನವಮಿ ಸಂಜೆ ಮೇಲೆ ಮಾಡಿಕೊಂಡೆ. ಊಟ ಎಲ್ಲ ಆಯಿತು, ಅಡುಗೆದೇನೂ ಕೆಲಸ ಇಲ್ಲ. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದೇ ಸರಿ ಪಾನಕ ಅಂತಂದರೆ ನನಗೆ ಈ ಪಾನಕ ಮಾಡ್ತಾರಲ್ಲ ಅದು ಹಣ್ಣು, ಕರ್ಬೂಜದ ಹಣ್ಣು ಏನೋ ಅದು ಮಾತ್ರ ನನಗೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೆ ಈ ಸರಿ ಅದನ್ನೇನು ತರಿಸಿಲ್ಲ. ಮಾವಿನಕಾಯಿ ಇತ್ತು, ಮಾವಿನಕಾಯಿದೆ ಪಾನಕ ಮಾಡಿಬಿಟ್ಟು ಹೆಸರುಬೇಳೆ ಮತ್ತು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವನು ಪಾಪ ತುಂಬ ನೋವಾಯಿತು, ಇಲ್ಲಿ ಓಪನ್ ಆಗಿಬಿಟ್ಟಿದೆ, ಇಲ್ಲಿ ಮಲ್ಕೊಂಡ. ನಾಳೆ ಸ್ಕೂಲಿಗಿನ್ನ ಬೈಂಡ್ ಹಾಕಿಲ್ಲ ನಾನು, ಕಂಪಲ್ಸರಿ ಸ್ಕೂಲ್ ಬುಕ್ಸ್ಗೆ ಬೈಂಡ್ ಹಾಕಿ ಕೊಡಬೇಕು. ಎಲ್ಲ ಸಿಕ್ತು, ಆಲ್ಮೋಸ್ಟ್ ಏನೇನು ಸಿಗಬೇಕು ಎಲ್ಲ ಸಿಕ್ಕಿದೆ. ಅಳ್ತಾ ಇದ್ದಾನೆ, ನೋವಾಯ್ತೇನೋ, ಇದೇ ಬಂದ್ಬಿಡ್ತಲ್ಲ, ಮಲಗ್ಬಿಟ್ಟ. ಅದಿವಾಗ ನೆನಪಾಗಿ ಎಚ್ಚರ ಮಾಡ್ಕೊಂಡು ಅಳ್ತಾ ಇದ್ದಾನೆ. ಮಲಗಿಸ್ಬಿಟ್ಟು ಬಂದೆ. ಅಂತಂದ್ರೆ ಅದೇ ಹಂಗೆ ಸ್ವಲ್ಪ ಭಯ ಇರುತ್ತಲ್ವಾ, ಇವ್ರಿಗೆ ಅದೇ ಮುಖ್ಯ ಆಗೋಯ್ತು, ಮಗಳು ನೋಡ್ಕೊಳ್ಳಿಲ್ಲ ಅಂತ ಎಲ್ಲಿ ಒಂದು ಆಪಾದನೆ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಆಪಾದನೆ ಅನ್ನೋದ್ಕಿಂತ ಅಂತಾರೆ ಬಿಡಿ, ಅದನ್ನ ಇದ್ದಿದ್ದೆ ಜನ ಹೆಂಗಿದ್ರು ಅಂತಾರೆ, ಹಂಗಿದ್ರು ಅಂತಾರೆ. ಹಂಗಾಗಿ ಅವ್ರ ಕಡೆನೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿದ್ದೆ. ಯಾಕೆಂತಂದ್ರೆ ನಮ್ಮ ಮನೆಯವರು ಸರ್ಟೈನ್ ಟೈಮಲ್ಲಿ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ರು. ಶಾಪ್ದು ತುಂಬಾ ಟೆನ್ಷನ್ ಇತ್ತು ಅವ್ರಿಗೆ. ಇವಳು ಯಾವಾಗ್ಲೂ ವಿಡಿಯೋ ಅಂತ ವಿಡಿಯೋ ಇಂದ ಇರ್ತಾಳೆ, ಅವನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದಿರೋರು ಉಂಟು. ಅಂದ್ರೆ ಅದು ಪರ್ಸ್ನಲಿ ಏನೇನಿರುತ್ತೋ ಅದನ್ನೆಲ್ಲ ತೆಗೆದು ಯಾವ್ದೋ ಒಂದು ಕೆಲ್ಸದ ಮೇಲೆ ಹಾಕ್ಬಿಡ್ತಾರೆ. ಅದನ್ನ ಎರಡು ತುಂಬಾ ದೊಡ್ಡ ಜವಾಬ್ದಾರಿ ನಮ್ಗೆ. ಯೂಟ್ಯೂಬ್ ಮಾಡೋದು, ಅದನ್ನ ಹಂಗೇ ನಡ್ಸ್ಕೊಂಡು ಹೋಗೋದು, ಅದ್ರ ಜೊತೆಗೆ ಮಕ್ಳನ್ನ ನೋಡ್ಕೊಳ್ಳೋದು, ಎರಡು ದೊಡ್ಡ ಜವಾಬ್ದಾರಿ. ಒಂದೊಂದು 6 ಸೆನ್ಸ್ ಅಂತ ಇರುತ್ತಲ್ಲ, ಅದು ತಾಯಿಗೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೂಮೆಂಟ್ ಹಿಂಗ್ ಆಗ್ಬಿಡುತ್ತೇನೋ ಅಂತ ಜಾಸ್ತಿ ಯೋಚನೆ ಮಾಡಿ ನೋಡ್ಕೊಳ್ತೀವಿ. ಹಂಗಾಗತ್ತೆ, ಏನು ಮಾಡಕ್ಕಾಗಲ್ಲ. ಅವ್ರಿಗೂ ನೆಕ್ಸ್ಟ್ ಸ್ವಲ್ಪ ಭಯ ಬರುತ್ತೆ, ಹೆಂಗಿರ್ಬೇಕು ಏನು ಅಂತ. ಇನ್ನ ಇದು ಬೆಳಗ್ಗೆ ನಾನು ನಿಮ್ಗೊಂದು ನಂದಿನಿ ಪಾಕೆಟ್ ಒಂದು ವಿಚಾರ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದು ಏನೋ ಹೇಳ್ಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಹಂಸಿ ಅಂತ ಒಂದು ಹಸು ಇದೆ. ಅದು ಆಲ್ಮೋಸ್ಟ್ ನಾಟಿ ಕ್ರಾಸ್ ಅಂತ ಹೇಳ್ತಾರೆ. ನಾಟಿ ಹಸು ಹಾಲಿದ್ದಂಗೆ ಇರುತ್ತೆ. ಮತ್ತೆ ಅದ್ರ ಬುದ್ಧಿ, ಅದ್ರ ಚುರುಕು, ಅದು ನಡ್ಕೊಳ್ಳೋ ರೀತಿ ಎಲ್ಲ ಕೂಡ ನಾಟಿ ಹಸುದೆ. ಇವಾಗ ಬೀದಿ ನಾಯಿಗೂ ಬ್ರೀಡ್ ಮಾಡಿರೋ ನಾಯಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದೇ ತರ ಅದನ್ನು ನಾಟಿ ಹಸು ಅಂತಂದ್ರೆ ಹೆಂಗಂದ್ರೆ ಬೇಗ ಹುಷಾರ್ ತಪ್ಪಲ್ಲ, ಆರೋಗ್ಯವಾಗಿರ್ತವೆ, ಮತ್ತೆ ತುಂಬಾ ಬುದ್ಧಿ ಇರುತ್ತೆ ಅವಕ್ಕೆ, ಸಿಕ್ಕಾಪಟ್ಟೆ ಬುದ್ಧಿ, ಮಂದ ತರ ಇರೋದಿಲ್ಲ. ಈ ಹೈಬ್ರಿಡ್ ಬಂದು ಸ್ವಲ್ಪ ಮಂದ. ನಾವ್ ಲಾಸ್ಟ್ ಟೈಮ್ ಒಂದು ಬೆಕ್ ಸಿಕ್ಕಿತ್ತು ನಮ್ಮ ಮನೆಯಲ್ಲಿ, ನಮ್ಮ JCP ಡ್ರೈವರ್ಗೆ. ಅವ್ರು ತಗೊಂಡ್ ಬಂದಿದ್ರು, ರೋಡಲ್ಲಿ ಸಿಕ್ಬಿಡಿತಂತೆ ಅಂತ ಕೇಳಿದ್ರೆ, ಅದು ಬ್ರೀಡ್ ಬೆಕ್ಕಿರುತ್ತಲ್ಲ, ಅದಕ್ಕೆ ಒಂದ್ಸರಿ ನಮ್ಮ ಚೌಕೋಟಿಂದ ಹೊರಗಡೆ ಹೋದ್ರೆ ನೆನಪೇ ಇರಲ್ವಂತೂ ವಾಪಸ್ ಮನೆಗೆ ಹೆಂಗ್ ಹೋಗ್ಬೇಕು ಅಂತ. ಆದ್ರೆ ನಾಟಿ ಬೆಕ್ಕು ಇರ್ತಾವ ನೋಡಿ, ನಮ್ ಲೋಕಲ್ ಬೆಕ್ಗಳು, ಅವಕ್ಕ ಹಂಗಲ್ಲ, ಅವ್ರು ಸಿಕ್ಕಾಪಟ್ಟೆ ಚುರುಕು, ಸ್ಪೀಡ್, ಒಳ್ಳೆ ಸಖತ್ ಗಟ್ಟಿ, ಆ ತರ ಇರುತ್ತೆ. ಆ ಹಸುನ ಇವಾಗ ಅಮ್ಮ ಮಾರ್ಬೇಕು ಅನ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಆಗ್ತಾ ಇಲ್ಲ ಅವ್ರಿಗೂ, ಹಸುಗಳು ಜಾಸ್ತಿ ಆಗ್ಬಿಟ್ಟು ಒಂದು ಫಸ್ಟ್ ಹಸು ಕೊಟ್ಬಿಡೋಣ. ಇವಾಗ ಅದು 9 ಮಂತ್ಸ್ ಬರ್ತಾ ಇದೆ, ಒಂದು ಕರು ಹಾಕೋ ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದು ತಿಂಗಳು ಟೈಮ್ ಇದೆ, ಕೊಟ್ಬಿಡೋಣ ಅಂತ ಹೇಳಿ ಅಮ್ಮ ನೋಡ್ತಾ ಇದಾರೆ. ಆದ್ರೆ ಆ ಹಸುಗೆ ಕೇಳ್ತಾ ಇರೋ ರೇಟ್ ಹೆಂಗೆ ಅಂತ ಅಂದ್ರೆ, ಬರ್ತಾರೆ ನೋಡ್ತಾರೆ, ಇದು ನಾಟಿ ಕ್ರಾಸು, ಇದಕ್ಕೆಲ್ಲ ಏನ್ ರೇಟು ಅಂತ. ಅದ್ರ ಹಾಲು ಎಷ್ಟು ಒಳ್ಳೇದು ಗೊತ್ತಾ, ನೀವು ಸೀಮೆ ಹಸಿನ ಹಾಲು ಕುಡ್ದು ಏನ್ ಪ್ರಯೋಜನ ಸಿಗುತ್ತೆ ನಿಮ್ಗೆ. ನಾಟಿ ಹಸುವಿನ ಹಾಲು ಹಸಿದೆ ಕುಡ್ಕೊಂಡ್ಬಿಡ್ಬೋದು. ನಮ್ಮ ಮಗಂಗೆ ಎಷ್ಟು ಹಸಿ ಹಾಲು ಕುಡಿಸಿದ್ವಿ ಗೊತ್ತಾ, ನೊರೆ ಹಾಲು.
ಅಷ್ಟು ಚೆನ್ನಾಗಿದೆ. ನಮ್ಮ ಅಕ್ಕಪಕ್ಕದವರೆಲ್ಲ ಹಸು ಹಾಲೇ ಬೇಕು ಅಂತ ಹೇಳ್ಬಿಟ್ಟು ಹೊಸ ಮಗು ಅಂತೇನು ಈಗ ಹುಟ್ಟಿರೋ ಮಕ್ಕಳೇ ಇರ್ತಾರಲ್ಲ ಅವ್ರಿಗೆಲ್ಲರೂ ಬಂದು ಮನೆ ಹತ್ರ ಆಂಟಿ ಕುಡಿ ಅಂತ ಹೇಳಿ ತಗೊಂಡ್ ಹೋಗ್ತಾರೆ. ಕಾಲ್ ಲೀಟರ್ ತಗೊಂಡ್ ಹೋಗ್ತಾರೆ, ಅರ್ಧ ಲೀಟರ್ ತಗೊಳಕ್ ಆಗಲ್ಲ. ಅಟ್ಲೀಸ್ಟ್ ಅಷ್ಟು ಗಟ್ಟಿ ಹಾಲದು. 1/4 ಲೀಟರ್ ತಗೊಂಡ್ರೆ ಅರ್ಧ ಲೀಟರ್ ಮಾಡ್ಕೋಬಹುದು. ಸೀಮೆ ಹಸಿನಲ್ಲಿ ಬರೀ ನೀರೇ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳ್ಬೇಕು ಅಂತ ಇಲ್ಲ. ಅಂದ್ರೆ ಒಳ್ಳೇದಕ್ ಬೆಲೆನೇ ಇಲ್ವಾ ಅಂತ ನನ್ಗೆ ಅನ್ಸುತ್ತೆ. ಅದು ಎಷ್ಟು ಬುದ್ಧಿ ಇದೆ ಅಂದ್ರೆ ನಮ್ಮ ಅಮ್ಮಂಗ್ ನಿಜವಾಗ್ಲೂ ಕೊಡಕ್ ಇಷ್ಟ ಇಲ್ಲ. ಹಂಗಂತ 3 ಹಸು, ಈಗ 3 ಹಸು ಇದಾಗಿರೋದು, 3 ಅಟ್ ಎ ಟೈಮ್ ಕರು ಹಾಕೊಂಡು, ಅಂದ್ರೆ ಎಲ್ಲ 1 ತಿಂಗಳು 2 ತಿಂಗಳು ಗ್ಯಾಪ್ ಅಲ್ಲಿ ಇದೆ. 3 ಹಸುದು ಹಾಲು ಕರಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನ್ಸಿಲ್ಲದ ಮನ್ಸಲ್ಲಿ ಅದನ್ನ ಕೊಡ್ತಾ ಇರೋದು. ಹಂಸಿನಂತೂ ನಿಜವಾಗ್ಲೂ ನಾವು ಕೊಟ್ರೆ ನಮ್ ಲೈಫ್ ಪೂರ್ತಿ ನೆನಪಿರುತ್ತೆ. ಯಾಕೆಂತಂದ್ರೆ ಅವಳು ಅಷ್ಟು ಚುರುಕು ಶಾರ್ಪು. ನಮ್ಮಮ್ಮನ್ ಕಂಡ್ರೆ ನಮ್ಮಮ್ಮನ್ ಮಾತನ್ನ ಫಾಲೋ ಮಾಡೋದೆಲ್ಲ ನಾವು ನೋಡ್ತೀವಲ್ವಾ. ಸೊ ಹಂಗೆ ಒಳ್ಳೇದಕ್ ಬೆಲೆನೇ ಇಲ್ಲ. ಈಗ ತಗೊಳ್ಳಿ, ನಂದಿನಿ ಪಾಕೆಟ್ ಅಲ್ಲಿ 550 ml ಇದ್ದಿದ್ದು 500 ml ಆಗಿದೆ. ಯಾರಿಗೂ ಗೊತ್ತಾ? ಪ್ರೈಸ್ ನೋಡಿ 25, 26, 27 ಹೋಯ್ತು. ರೈತರ ಹತ್ರ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ. ರೈತರ ಹತ್ರ 3 ರೂಪಾಯಿ ಇಸ್ಕೊಂಡ್ರು, ನಮ್ಮ ಹತ್ರ 3 ರೂಪಾಯಿ ಇಸ್ಕೊಂಡ್ರು, 6 ರೂಪಾಯಿ ಡಿಫ್ರೆನ್ಸ್ ಆಯ್ತು. 50 ml ಕಡಿಮೆನೂ ಮಾಡಿದ್ರು. ಹಿಂಗೆ ನಡೀತಾ ಇದೆ ಪ್ರಪಂಚದಲ್ಲಿ. ಒಳ್ಳೇದಕ್ಕೆ ನಿಜವಾಗ್ಲೂ ಬೆಲೆ ಇಲ್ಲ, ಒಳ್ಳೇದಕ್ಕಂತೂ ಬೆಲೆ ಕಟ್ಟೋದೇ ಇಲ್ಲ ಜನ ಅಂತ ಗೊತ್ತಾಗುತ್ತೆ. ಎಲ್ಲ ಬಿಸ್ನೆಸ್. ಸೀಮೆ ಹಸುವಿನಲ್ಲೂ ಜಾಸ್ತಿ ಹಾಲು ಕೊಡೋದೆ ಅದು ಈಸಿ, ಬಟ್ ಅದು ಮೇಂಟೈನ್ ಮಾಡಿ ತುಂಬಾ ಕಷ್ಟ. ಅದು ಕಾಯಿಲೆ ಬರ್ತಾನೆ ಇರುತ್ತೆ, ತುಂಬಾ ಕಾಯಿಲೆ. ಒಂದು ಕಾಯಿಲೆ ಬಂದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಅದಕ್ಕೆ. ಈಗ ಅದನ್ನ ನಮ್ಮಮ್ಮ ಪಾಪ ನೋಡ್ತಾ ಇದಾರೆ. ಅದ್ರ ಜೊತೆಗೆ ಒಂದು ಹೆಣ್ಮಗು ವ್ಯಾಪಾರ ಮಾಡ್ತಾ ಇದೆ ಅಥವಾ ಹೆಣ್ಮಗಳ ಹತ್ರ ಏನಾದ್ರು ವ್ಯಾಪಾರ ಜನ ತುಂಬಾ ಮಾಡ್ತಾರೆ, ಯಾಮಾರಿಸ್ಬಿಡ್ಬೋದು ಮಾತಾಡ್ಬಿಟ್ಟು ಅಂತ ಹೇಳಿ. ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಅದಕ್ಕೇನ್ ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂ ಕೊಟ್ಬಿಟ್ಟು ತಗೊಳ್ಳಿ, ಅದ್ ನಿಮಗೆ ಒಳ್ಳೇದು. ಸೊ ಹಂಗೆ ಮೋಸ ಮಾಡಿ ದುಡ್ಡು ಉಳಿಯಲ್ಲ. ಅದಕ್ಕೋಸ್ಕರ ಇಷ್ಟಕ್ಕೆ ಹೋಗಲ್ಲ, ಇಷ್ಟ ಆಗಲ್ಲ ಅಂತ ಹಸು ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ಮಮ್ಮಂಗ್ ಶಕ್ತಿ ಇದ್ದಿದ್ರೆ ನಿಜವಾಗ್ಲೂ ಕೊಡ್ತಾ ಇರ್ಲಿಲ್ಲ, ದಬಾಯಿಸ್ಬಿಡ್ತಾ ಇದ್ರು. ಬಟ್ 3 ಹಸು ಹಾಲು ಕರೆದು ಒತ್ಕೊಂಡು ಹೋಗೋಷ್ಟು ಆಗಲ್ಲ ಅವ್ರಿಗೆ ಡೈರಿಗೆ. ಹಂಗಾಗಿ ಮತ್ತೆ ಮನೆ ಹತ್ರ ಜಾಗನೂ ತುಂಬಾ ಚಿಕ್ಕದಲ್ವಾ. ಇನ್ನು 3, ಇವಾಗ ಆಲ್ರೆಡಿ 4 ಇದೆ, ಮತ್ತೆ 3 ಕರು, 4, 5, 6, 7, 8 ಹಸು ಹೆಂಗ್ ಸಾಕಾಗುತ್ತೆ? ಆ ಬೆಂಗಳೂರು ಅದು ಬೆಂಗಳೂರೇನೆ, ಆಕ್ಚುಲಿ ಹಳ್ಳಿ ಏನಲ್ಲ ಅದು, ಬೆಂಗಳೂರು ರೂರಲ್ಗೆ ಬರ್ತದೆ. ಏನು ಮಾಡಕ್ಕಾಗಲ್ಲ. ನೆನಪಾಯ್ತು, ಹಂಗೆ ಹೇಳಿದೆ, ಸಿಕ್ಕಾಬಿಟ್ಟಕ್ಕೆ. ಇನ್ನು ನೆಕ್ಸ್ಟ್ ಮಂಡೇ ಸ್ಕೂಲ್ ಅಂತ ಅಂದ್ರೆ ಸಂಡೇನೆ ಪ್ರಗತಿಗೆ ಏರ್ ಅಪ್ಲೈ ಮಾಡ್ಬಿಟ್ಟು ನಾನೇ ಹೇರ್ ವಾಶ್ ಮಾಡ್ತೀನಿ ಕ್ಲೀನಾಗೆ. ಹಬ್ಬ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ಫ್ರೆಶ್ ಅಪ್ ಮಾಡಿಬಿಟ್ಟು ನೀನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಮಾವಿನಕಾಯಿ ಪಾನಕ ಹೇಗೆ ಮಾಡೋದು ಅಂತ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತುರ್ಕೊಬೇಕು. ಜಾಸ್ತಿ ಮಾಡ್ತಾ ಇಲ್ಲ, ಸಂಜೆ ಮಾಡಿದ್ರಿಂದ ವೇಸ್ಟ್ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಮಾಡಿಕೊಂಡೆ. ಅದಕ್ಕೆ ಬೆಲ್ಲ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಬೇಕಾದರೆ ಚಾಟ್ ಮಸಾಲ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಸೋಸ್ಕೊಂಡ್ರೆ ಪಾನಕ ಸೂಪರಾಗಿ ರೆಡಿ ಆಗುತ್ತೆ. ಇನ್ನು ಮಸಾಲ ಮಜ್ಜಿಗೆಗೆ ಕೊತ್ತಂಬರಿ, ಕರಿಬೇವು, ಒಂದು ಹಸಿರು ಮೆಣಸಿನಕಾಯಿ, ಉಪ್ಪು ಹಾಕಿ ರುಬ್ಕೊಂಡಿದ್ದೆ. ಅದು ಮಜ್ಜಿಗೆ ರೆಡಿ ಆಯಿತು. ಇನ್ನು ಹೆಸರುಬೇಳೆ ನಾರ್ಮಲ್ ಆಗಿ ಮಾಡಿಕೊಂಡೆ. ಇದಿಷ್ಟು ರಾಮನವಮಿಗೆ ಸಂಜೆ ಮೇಲೆ ಮಾಡ್ಕೊಂಡಿದ್ದು ನಾನು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸರಿ ಈ ಥರನೂ ಆಗುತ್ತೆ, ದೇವರು ಕ್ಷಮಿಸ್ಬೇಕು ನಮ್ಮನ್ನು ಅಂತ ಅಷ್ಟೇ. ಜಸ್ಟ್ ಹಾಗೆ ಹೇಳಿದೆ. ಇನ್ನೆಲ್ಲ ರೆಡಿ ಮಾಡ್ಕೊಂಡು ಪೂಜೆಗೂ ರೆಡಿ ಆಯಿತು. ಸೊ ಎಲ್ಲರ ಮನೇಲೂ ಶ್ರೀರಾಮ ನವಮಿ ಬೆಳಗ್ಗೆನೆ ಆಗಿರುತ್ತೆ. ನಮ್ಮ ಮನೇಲಿ ಸಂಜೆ ಮಾಡ್ತಾ ಇದೀವಿ, ತಡ ಆಗೋಯ್ತು. ದೇವ್ರು ಇವಾಗ ಸ್ವಲ್ಪ ಫ್ರೀ ಆಗಿರ್ತಾರೆ ಬೆಳಗ್ಗೆಯಿಂದ. ಎಲ್ಲರ ವಿಶ್ವಾಸನ ಕೇಳಿಸ್ಕೊಂಡು ಹಂಗೇನಿಲ್ಲ, ಸುಮ್ಮನೆ ಹೆಂಗಂದೆ. ಇವಾಗ ದೇವ್ರಿಗೆ ಇದನ್ನ ಫಸ್ಟ್ ಇಟ್ಬಿಟ್ಟು, ಇದು ಮಾವಿನಕಾಯಿ ಪಾನಕ, ಮಜ್ಜಿಗೆ ಮತ್ತೆ ಹೆಸರುಬೇಳೆ ಇಷ್ಟೇ ತಾನೇ. ಸೇಮ್ ಇದು ಬೆಲ್ಲ ಹಾಕಿರೋದಕ್ಕೆ ನಾರ್ಮಲ್ ಪಾನಕ ಮಾಡ್ತೀವಲ್ಲ ಹಂಗೆ ಇದೆ, ಟೇಸ್ಟ್ ಕೂಡ ಹಂಗೆ ಇದೆ. ಬಿದ್ದು ಅಷ್ಟೆಲ್ಲ ಗಾಯ ಮಾಡ್ಕೊಂಡ್ರು ನಿಂದು ಇದು ಕಮ್ಮಿ ಆಗಿಲ್ಲ ನೋಡು. ದೇವ್ರಿಗೆ ಇಡ್ಬೇಕು. ಯಾಕೆಲ್ಲ ನೀರ್ ಚೆಲ್ಲಿರೋದು? ಯಾಕೆ ನೀರ್ ಚೆಲ್ಲಿರೋದು? ನೀನಾ? ನಂದೊಂದು ರೂಲ್ಸ್ ಏನಂತ ಅಂದರೆ, ನಾನು ಪೂಜೆ ಮಾಡ್ತೀನಿ, ಹಬ್ಬ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ಇಂಥದ್ದೇ ಟೈಮಲ್ಲಿ ಮಾಡಬೇಕು, ಇಷ್ಟೊತ್ತಿಗೆ ಮಾಡಿ ಮುಗಿಸ್ಬಿಡ್ಬೇಕು, ಇದನ್ನೆಲ್ಲ ಫಾಲೋ ಮಾಡೋದಕ್ಕಾಗೋದಿಲ್ಲ. ಆದರೆ ನಾನು ಭಕ್ತಿಯಿಂದ ಮಾಡ್ತೀನಿ, ಪ್ರತಿಯೊಂದನ್ನು ಮುಗಿಸ್ಕೊಳ್ತೀನಿ. ಮನೆ ಮಕ್ಕಳು ಜವಾಬ್ದಾರಿ ಇದನ್ನೆಲ್ಲನೂ ನಿಭಾಯಿಸ್ಬೇಕು ಅಂತಂದರೆ ಕೆಲವೊಮ್ಮೆ ಹೀಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೇನು ಇದಲ್ಲ, ಬಟ್ ನಮ್ಮ ಮನಸ್ಸು ಕ್ಲೀನಾಗಿರಬೇಕು, ನಾವು ತೃಪ್ತಿಯಿಂದ ಪೂಜೆ ಮಾಡಬೇಕು. ಅದನ್ನು ನಾನು ಮೇಯ್ನಾಗಿ ನಂಬ್ತೀನಿ. ನಮ್ಮ ಒಂದು ನಿಷ್ಠೆ ಏನಿದೆ ಅದೇ ದೇವರು ನಮಗೆ. ಬಿಬ್ ಇಲ್ಲ ಸರ್, ಇದು ಟೇಬಲ್ ಮ್ಯಾಟು, ಒಂದು ಬಿಬ್ ಕೊಡಿ ಅಂತ. ಅವನು ಇಲ್ಲ, ಇದು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ, ಇದು ಬಿಬ್ ಅನ್ಕೊಂಡು ಇದನ್ನ ಕೊಟ್ಟಿರೋದು ಈ ಊಟ ಮಾಡಕ್ಕೆ. ಹೋಗ್ಲಿ ಬಿಡಿ, ಹೆಂಗೋ 2 ಪೀಸ್ ಬಂತು ಫ್ರೀಯಾಗಿ ಎಲ್ಲರಿಗೂ ಕೊಟ್ಬಿಟ್ಟವ್ರೆ. ಇದು ಚಿಕ್ಕ ಮಕ್ಳಿಗೆ, ಇದು ದೊಡ್ಡ ಮಕ್ಳಿಗೆ ಅನ್ಸುತ್ತೆ. ಅಲ್ಲ, ಬೇರೆ ಬೇರೆ ಸೈಜ್ ಇದೆಯಲ್ಲ, ಇಲ್ಲೋ ಇದು ಬೇರೆ ಬೇರೆ ಸೈಜ್ ಇರೋದಕ್ಕೆ ಅವ್ರು ಇದನ್ನ ಬಿಬ್ ಅನ್ಕೊಂಡ್ಬಿಟ್ಟವ್ರೆ, ಇದೊಂದು ಟೇಬಲ್ ಮ್ಯಾಟ್ ಅನ್ಕೊಂಡ್ಬಿಟ್ಟವ್ರೆ. ನಮಗೆ ಬಿಬ್ ಕೊಟ್ಟಿದ್ರ ಟೇಬಲ್ ಮ್ಯಾಟ್ ಎಲ್ಲರಿಗೂ 2 ಪೀಸ್ ಕೊಟ್ಟವ್ರೆ ಈ ಥರದ್ದು.
ಹೆಂಗೋ ಹೋಗ್ಲಿ ಬಿಡಿ ಅಲ್ದೇನಾಯ್ತು. ಒಂದು ಕೊಟ್ಟು ಕಳ್ಸೋಣ, ಇನ್ನೊಂದು ದಿನ ವಾಶ್ ಮಾಡೋಕ್ಕೊಟ್ಟಿದ್ದಾರೆ. ಆ ಕೆಲಸ ಮುಗೀತು. ನಮ್ಮ ಮಲಗ್ಸಕ್ಕೆ ಕಳಿಸ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಯಾಕಂದ್ರೆ ಪ್ರಗತಿ 1 ಟೈಮಿಂಗ್ಸು, ಪ್ರೀತಮ್ 1 ಟೈಮಿಂಗ್ಸ್ ಹೋಗೋದ್ರಿಂದ ಇಬ್ರಿಗೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವಾಗೇನು ಲಂಚ್ ಬಾಕ್ಸ್ ಕಳಿಸೋ ಅವಶ್ಯಕತೆ ಇಲ್ಲ ಪ್ರೀತಮ್ಗೆ. ಅದನ್ನೆಲ್ಲ ನೆಕ್ಸ್ಟು ಯಾವಾಗಿಂದ ಅಂತಂದ್ರೆ ಜೂನಿಂದ ರೀಓಪನ್ ಆಗತ್ತಲ್ಲ, ಅವಾಗ ಒಂದಿಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡೆ. ತುಂಬಾ ರಿಪೀಟೆಡ್ ಆಗಿ ಕೇಳ್ತಾ ಇದ್ರೆ, ಬಟ್ ನಾನು ಆ ವ್ಲಾಗಲ್ಲಿ ಇಂಟೆನ್ಷನಲ್ ಆಗಿ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡೇ ಇರಲ್ಲ. ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಸುಮಾರು ಜನ ಯಾಕೆ ಅದನ್ನೆಲ್ಲ ಹೋಲ್ಡ್ ಮಾಡ್ತಾ ಇದ್ದೀರಾ, ಹೇಳಿ ಅಂತ. ಸರಿ, ವ್ಲಾಗಲ್ಲೆಲ್ಲ ಹೇಳ್ಬಿಡ್ತೀನಿ. ಪ್ರೀತಮ್ನ ಎಷ್ಟು ಬೇಗ, ಪ್ರೀತಮ್ ಏಜ್ ಎಷ್ಟು ಅಂತ ಕೇಳ್ತಾ ಇದ್ರೆ, ಅವ್ನಿಗೆ 3 years ಕಂಪ್ಲೀಟ್ ಆಗಿದೆ. ಅಂದ್ರೆ ಫೆಬ್ರವರಿಯಿಂದ 3ಗೆ ಸ್ಟಾರ್ಟ್ ಆಗಿದೆ, ಅಥವಾ 3 ಆಯ್ತು, 3 ವರ್ಷ ಆಯ್ತು ಅವ್ನಿಗೆ. 3 ವರ್ಷ 1 ತಿಂಗಳು 2 ತಿಂಗಳು ಆ ಥರ ಶುರು ಆಗಿದೆ. ನರ್ಸರಿಗೆ ಅಷ್ಟು ಏಜ್ ಆದ್ರೆ ಸಾಕು. ಅವ್ನು ಇವಾಗ ಹಾಕಿರೋದು ನರ್ಸರಿಗೆ, ಅದಾದ್ಮೇಲೆ LKG, ಅದಾದ್ಮೇಲೆ UKG. ಇನ್ನ ಯಾವ ಸ್ಕೂಲ್ ಅಂತ ಕೇಳ್ತಾ ಇದ್ರಿ. ಪ್ರಗತಿ ಎಲ್ಲಿ ಓದ್ತಾ ಇದ್ರು ಅಲ್ಲೇ, ಅಂದ್ರೆ ಇಬ್ರು ಒಂದೇ ಸ್ಕೂಲ್ಗೆ ಹಾಕ್ಬೇಕು ಅಂತ ಇತ್ತು. ಏರ್ ಫೋರ್ಸಿಗೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ವಿ. ಪ್ರಗತಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋದಕ್ಕಿಂತ ವೆಯ್ಟ್ ಮಾಡ್ಬೇಕು ಅಂತ ಅಂದ್ರು. ವೆಯ್ಟ್ ಮಾಡಿ ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಅಂದಾಗ ಸೆಕೆಂಡ್ ಚಾನ್ಸ್ ತಗೊಳಕ್ ಬೇಡ, ನಾವು ಆರ್ಮಿ ಸ್ಕೂಲ್ಗೆ ಹಾಕ್ಬಿಡೋಣ. ನಮ್ಗೆ ಒಂಥರ, ನಮ್ಮನೆಯವರು ಆರ್ಮಿ ಅಂತಂದ್ರೆ ಅವರು ಏರ್ ಫೋರ್ಸ್ ಅಲ್ಲಿ ಇರ್ಲಿಲ್ಲ, ನೇವಿ ಏರ್ ಫೋರ್ಸ್ ಅಲ್ಲ, ಅವ್ರು ಇದ್ದಿದ್ದು ಡಿಫೆನ್ಸ್ ಆರ್ಮಿಯಲ್ಲಿ. ಹಂಗಾಗಿ ನಮ್ಗೆ ಅದೇ ಬೆಸ್ಟು, ಅಲ್ಲಿಂದ ಬಂದಿದ್ದು ಅಂತ ಹೇಳ್ಬಿಟ್ಟು ಅದು ಏನೋ ಒಂದಿದಕ್ಕೆ ಇಬ್ರು ಒಂದೇ ಸ್ಕೂಲಲ್ಲೇ ಓದಿಸ್ಬೇಕಂತ ಹೇಳಿ ಮತ್ತೆ ಆರ್ಮಿಗೆ ಯೋಚನೆ ಮಾಡಿದ್ವಿ. ಮತ್ತೆ ಇನ್ನೂ ಪ್ರಶ್ನೆ ಕೇಳ್ತಾ ಇದ್ರಿ, ಆರ್ಮಿಗೆ ಸಿವಿಲಿಯನ್ಸ್ಗೆ ಆಪ್ಷನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು. ಇದೆ. ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಸರ್ವಿಸ್ ಮಾಡ್ತಾರೋ ಆರ್ಮಿಯಲ್ಲಿ, ಅಂದ್ರೆ ಡಿಫೆನ್ಸ್ ಅಲ್ಲಿ ಸರ್ವಿಸ್ ಮಾಡ್ತಾ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದು ಏರ್ ಫೋರ್ಸ್ ಆಗಿರ್ಬೋದು, ನೀವು ಯಾರೇ ಆಗಿರ್ಲಿ. ನೆಕ್ಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು, ಪ್ರಿಯಾರಿಟಿ ಬಂದ್ಬಿಟ್ಟು ಎಕ್ಸ್ ಆರ್ಮಿ ಅವರಿಗೆ ಬರುತ್ತೆ. ಅದಾದ್ಮೇಲೆ 3rd, 4th, 5th, 6th, 7th, 8th ತನಕ ಪ್ರಿಯಾರಿಟಿ ಇದೆ. 7th ಅಲ್ಲಿ ಈಗ ಅವ್ರ ತಾತ ಅಜ್ಜಿ ಆಗಿದ್ರೆ ಅವ್ರು ಬರುತ್ತೆ. ಮಧ್ಯದ ಪ್ರಿಯಾರಿಟಿ ನಾನು ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ. ಇನ್ನು ಲಾಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಸಿವಿಲಿಯನ್ಸಿಗೆ ಸಿಗುತ್ತೆ. ಅಲ್ಲೂ ಒಂದು 10% ಏನೋ ಇದೆ. ಅವರು ಅಪ್ಲಿಕೇಶನ್ ಹಾಕೋಬಹುದು. ಆದ್ರೆ ಸಿವಿಲಿಯನ್ಸ್ ಅಲ್ಲಿ ಏನಂತ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಜಾಸ್ತಿ ಕೊಟ್ಬಿಡ್ತಾರೆ. ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಂದ ಯಾರನ್ನಾದ್ರೂ ಒಂದು ಇದನ್ನ ತಗೊಂಡ್ ಬಂದ್ರೆ ಅವರಿಗೆ ಪಕ್ಕ ಸೀಟ್ ಸಿಕ್ಬಿಡುತ್ತೆ. ಆ ತರದಲ್ಲಿ ಕೆಲವೊಬ್ರಿಗೆ ಹೋಗ್ಬಿಡುತ್ತೆ. ಇನ್ನು ಸಿವಿಲಿಯನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ವರ್ಷ ಹಾಕ್ತಾರೆ, ಸೀಟ್ ಸಿಗಲ್ಲ, ನೆಕ್ಸ್ಟ್ ವರ್ಷ ಹಾಕೋದಿಲ್ಲ, ಆ ತರ ಆಗ್ಬಿಡುತ್ತೆ. ಆಮೇಲೆ ಸೀಟ್ ಕನ್ಫರ್ಮ್ ಆಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಮತ್ತೆ ಆ ಮಕ್ಳನ್ನ ತಗೊಂಡು ಬೇರೆ ಕಡೆ ಜಾಯಿನ್ ಮಾಡ್ಲೇಬೇಕಾಗತ್ತಲ್ವಾ. ಹಂಗಾಗಿ ಸಿವಿಲಿಯನ್ಸ್ ಅವರು ಜಾಸ್ತಿ ಅಲ್ಲಿ ಬರಲ್ಲ. ಬಂದ್ರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಇವರು ಇನ್ಫ್ಲೂಯೆನ್ಸ್ ಅಲ್ಲಿ ತಗೊಂಡ್ಬಿಡ್ತಾರೆ, ತುಂಬಾ ಇದಾಗಿರೋರು. ಬೇರೆಯವ್ರಿಗೂ ಕೊಡ್ಬೋದಲ್ವಾ ಅಂತ ಸುಮಾರು ಜನ ಪ್ರಶ್ನೆ ಮಾಡಿದ್ರಿ. ಯಾಕೆ ಆರ್ಮಿ ಅವರು ಸಿವಿಲಿಯನ್ಸ್ ಅವ್ರಿಗೆ ಕೊಡ್ಬೋದಲ್ವಾ ಅಂತ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಇವಾಗ ಅಲ್ಲಿ ನಾವು ಅಲ್ಸೂರ್ ಕ್ವಾರ್ಟರ್ಸ್ ಅಂದ್ರೆ ಅದು ಒಂದು ಇದು, ಅಲ್ಲಿ ಎಲ್ಲಾ ತರದ ಭಾಷೆಯ ಇವ್ರು ಆರ್ಮಿ ಅಂತ ಡಿಫೆನ್ಸ್ ಅಲ್ಲಿ ಎಲ್ಲಾ ಭಾಷೆಯವರು ಕೆಲಸ ಮಾಡ್ತಾರೆ. ಕರ್ನಾಟಕ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದವ್ರು ಜಾಸ್ತಿ ಇರ್ತಾರೆ. ಬಟ್ ಆರ್ಮಿ ಬಂದ್ಬಿಟ್ಟು ಅಲ್ಲಿ ತಮಿಳ್, ತೆಲುಗು, ಮಲಯಾಳಿ, ಕನ್ನಡ, ಹಿಂದಿ ಎಲ್ಲ ಮಿಕ್ಸು, ಎಲ್ಲ ಈಕ್ವಲ್ ಆಗಿ ಅಂತಂದ್ರೆ ಎಲ್ಲ ಇರ್ತಾರೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ, ಈಗ ಬೆಂಗಳೂರಿಗೆ ಪೋಸ್ಟಿಂಗ್ ಆಯ್ತು ಆರ್ಮಿ ಅವ್ರಿಗೆ ಅಂದ ತಕ್ಷಣ ಅಲ್ಲಿ ಬೆಂಗಳೂರು ರೂಲ್ಸ್ ತಕ್ಕನಾಗಿ ಅವ್ರಿಗೆ ಕನ್ನಡ ಹೇಳ್ಕೊಡಕ್ ಆಗಲ್ಲ ಆ ಮಕ್ಳಿಗೆ. ಅಕಸ್ಮಾತ್ ಇವಾಗ ಬೆಂಗಳೂರಿಂದ ನಮ್ಮನ್ನ ಏನ್ ಮಾಡೋದು, ಚಂಡೀಗಢಿಗೆ ಪೋಸ್ಟಿಂಗ್ ಹಾಕಿದ್ರು. ಅಲ್ಲಿ ಹೋದ ತಕ್ಷಣ ಈಗ ನಾನಿಲ್ಲಿ ಕನ್ನಡ ಓದಿದ್ದೀನಿ, ನಂಗೆ ಅಲ್ಲಿ ಕನ್ನಡ ಬೇಕು ಅಂದ ತಕ್ಷಣ ಅಲ್ಲಿರೋ ನೇಟಿವ್ ಲ್ಯಾಂಗ್ವೇಜ್ ಹಿಂದಿ, ನಮಗೆ ಕನ್ನಡ ಬರಲ್ಲ, ಕನ್ನಡ ಕೊಡಲ್ಲ ಅಲ್ಲಿ. ಹಿಂಗ ಆಗ್ಬಾರ್ದು ಅಂತ ಎಲ್ಲಾ ಕಡೆ ಆರ್ಮಿ ಸ್ಕೂಲ್ ಇದೆ, KV ಸ್ಕೂಲ್ ಇದೆ. ಅಲ್ಲಿ ನಮ್ಗೆ ಅವರ ಮದರ್ ಟಂಗ್ ಲ್ಯಾಂಗ್ವೇಜ್ ಇರಲ್ಲ. ಈಗ ತಮಿಳ್ ಇರೋ, ತೆಲುಗು, ಅವ್ರವ್ರು ಏನೇನು ಓದ್ತಾರೋ ಅದನ್ನ ತೆಗೆದ್ ಬಿಡ್ತಾರೆ. ಹಿಂದಿ, ಇಂಗ್ಲಿಷ್ ಮಾತ್ರನೇ ಕೊಡ್ತಾರೆ. ಹಂಗಾಗಿ ಆರ್ಮಿ ಸ್ಕೂಲಲ್ಲಿ ಇದು ಮಾಡೋದು. ಸೊ ಇದು ಒಂದಿಷ್ಟು. ಇನ್ನೊಂದೇನು ಕ್ವಶನ್ ಅಂತ ಅಂದ್ರೆ, ಏನ್ ಫೀಸ್ ಅಂತ ಕೇಳ್ತಾ ಇದ್ರಿ ಪ್ರೀತಮ್ಗೆ. ಇನ್ನು ನಾನು ಫೀಸ್ ಪೇ ಮಾಡಿಲ್ಲ, ನಾಳೆ ಪೇ ಮಾಡ್ಬೇಕು. ತುಂಬಾ ಜಾಸ್ತಿ ಏನೂ ಇಲ್ಲ ಅಂತಂದ್ರೆ, ಕಡಿಮೆನೆ, ಅವರೇಜ್, ತುಂಬಾ ಕಮ್ಮಿನೂ ಇಲ್ಲ, ತುಂಬಾ ಜಾಸ್ತಿನೂ ಇಲ್ಲ, ಮಿಡಲ್ ಅಲ್ಲಿ ಇದೆ. ನಾಳೆ ಹೋಗಿ ನಾವು ಪೇ ಮಾಡ್ಬೇಕು, ಯಾಕಂದ್ರೆ ಪ್ರಗತಿಗೆ ಪೇ ಮಾಡಿರೋದು ನಂಗೆ ಗೊತ್ತು. ಹಂಗಾಗಿ ನಾಳೆ ಪೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಇನ್ನೇನು ಅಂತಂದ್ರೆ, ನಿಮಗೆ ಫ್ರೀನಾ ಅಂತ ಕೇಳಿದ್ರಿ. ಫ್ರೀ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಅಷ್ಟು ಫ್ರೀ ಇಲ್ಲ, ಮೀಡಿಯಂ ಆಗಿದೆ ಫೀಸ್ ಎಲ್ಲ. ಆಮೇಲೆ ಅದೇ ಸ್ಕೂಲ್ಗೆ ಎಂತಕ್ಕೆ ಎಲ್ಲಾದ್ರೂ ಹಾಕ್ಬೋದಿತ್ತಲ್ವಾ ಅಂತಾನು ಕೇಳಿದ್ರಿ. ಅದೇ ಸ್ಕೂಲ್ ಹೆಂಗೆ ಅಂತಂದ್ರೆ 17 ವರ್ಷ ಸರ್ವಿಸ್ ಮಾಡಿದ್ದಾರೆ ನಮ್ಮನೆಯವರು, ನಮ್ಗೊಂದು ಫೆಸಿಲಿಟಿ ಇದೆ, ಆರ್ಮಿ ಸ್ಕೂಲ್ಗೆ ಹಾಕ್ಬೋದು. ಸೊ ಇಷ್ಟೊಂದು ಜನ ಪ್ರಿಯಾರಿಟಿ ಇಟ್ಕೊಂಡು ನಮಗೆ ಸೀಟ್ ಬೇಕು, ನನಗೆ ಸೀಟ್ ಬೇಕಂತ ಎಲ್ಲೆಲ್ಲಿಂದನೂ ಇನ್ಫ್ಲೂಯೆನ್ಸ್ ತಗೊಂಡ್ ಬರ್ತಾರೆ. ಬಟ್ ನಮ್ಗೆ ಈಸಿಯಾಗಿ ಸೀಟ್ ಕೊಡ್ತಾರೆ ಅಂತ ಸ್ಕೂಲಲ್ಲಿ ನಾವು ಅದನ್ನ ಮಿಸ್ ಮಾಡ್ಕೊಂಡು ಏನ್ ಪ್ರಯೋಜನ ನಮ್ಮ ಮಕ್ಳಿಗೆ. ನಾವ್ ಇನ್ನೇನು ಸಿವಿಲಿಯನ್ಸ್ ಆಗಿದ್ರಂತೂ ಅಲ್ಲಿಗೆ ಓದ್ಸಕ್ ಆಗ್ತಾ ಇರ್ಲಿಲ್ಲ, ಅಲ್ಲಿ ಸರ್ವಿಸ್ ಮಾಡಿದೀವಿ, ಓದ್ಸೋಣ ಅನ್ನೋದು ಒಂದು ಆಸೆ. ಆಮೇಲೆ ಹೊರಗಡೆ ಅಷ್ಟು ಫೀಸ್ ನಮ್ಗೆ ಕೊಡಕ್ಕೂ ಆಗೋದಿಲ್ಲ. ಒಂದ್ ಮೀಡಿಯಂ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಕ್ತೀನಿ ಅಂತಂದ್ರು 2 ಲಕ್ಷ
ಕೇಳ್ತಾರೆ. ಸೊ ಅಷ್ಟೊಂದು ಒಂದೊಂದು ಮಗುಗೆ ಕೊಡೋಷ್ಟಿಲ್ಲ. ಹಾಗಾಗಿ ನಮ್ಗೆ ಅವಕಾಶ ಇದೆ, ನಾವು ಸರ್ವಿಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಆರ್ಮಿ ಸ್ಕೂಲ್ನ ಪ್ರಿಫರ್ ಮಾಡ್ತೀವಿ. ಮತ್ತೆ ಚೆನ್ನಾಗೂ ಇದೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಲ್ಲಿ ಏನಂತ ಅವರೇಜ್ ಆಗಿದೆ ಅಂತ. ಇಲ್ಲ, ಅದು ತುಂಬಾ ಡಿಸಿಪ್ಲಿನ್ ಇದೆ, ತುಂಬಾ ಚೆನ್ನಾಗಿದೆ ಎಜುಕೇಶನ್ ಸಿಸ್ಟಮು. ಒಂದೊಂದು ರೂಲ್ಸ್ನು ಕೂಡ ಮಕ್ಕಳು ಅಷ್ಟು ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕು, ಮಾಡ್ತಾರೆ. ಅದೆಲ್ಲ ನಂಗೆ ತುಂಬಾ ಇಷ್ಟ. ನಾನು ಸ್ಕೂಲ್ಗೆ ಹೋಗಿ ನೋಡಿ ಬರ್ತೀನಲ್ಲ, ಅವ್ರದ್ದು ರೂಲ್ಸು, ಅವ್ರದ್ದು ಇನ್ಸ್ಟ್ರಕ್ಷನ್ಸು ಅದೆಲ್ಲ ತುಂಬಾ ಚೆನ್ನಾಗಿದೆ. ಹೊರಗಡೆ ತರ ಅಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಪ್ರಿನ್ಸಿಪಲ್ ಮ್ಯಾಮ್ ತುಂಬಾ ಒಳ್ಳೆಯವರು, ಚೆನ್ನಾಗಿ ಎಲ್ಲ ಚೇಂಜ್ ಆದಾಗ ಒಳ್ಳೆ ಇದು ಮಾಡ್ತಾರೆ. ಮಕ್ಕಳಿಗೆ ಅನುಕೂಲ ಆಗೋದೇ ಜಾಸ್ತಿ ಮಾಡೋದು. ಸೊ ಇದೆಲ್ಲ ಇದ್ದಿದ್ರಿಂದ ನಾವು ಅದೇ ಸ್ಕೂಲಿಗೇನೆ ಸೇರಿಸಬೇಕು ಅವನು ಅಂತ ಇದು ಮಾಡಿದ್ವಿ. ನೆಕ್ಸ್ಟ್ ಅವನ್ನ 6th ಸ್ಟ್ಯಾಂಡರ್ಡ್ ಇಂದ ಸೈನಿಕ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಸೈನಿಕ್ ಸ್ಕೂಲಿಗೆ ಸೇರ್ಸೋಣ ಅಂತ ಅನ್ಕೊಂಡಿದೀವಿ. ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಆರ್ಮಿ ಸ್ಕೂಲಲ್ಲಿ ಓದಿದ್ರೆ ಅಂತ ಹೇಳಿ ಅವನು ಕೂಡ ಅಲ್ಲೇ ಜಾಯಿನ್ ಮಾಡಿದ್ವಿ. ಸೊ ಇದಿಷ್ಟು, ಯಾವ್ದನ್ನ ಡ್ರ್ಯಾಗ್ ಮಾಡ್ಬೇಕು ಅಂತ ಇರ್ಲಿಲ್ಲ ನಂಗೆ. ಆ ವ್ಲಾಗ್ ಅಲ್ಲಿ ಇಂಟೆನ್ಷನ್ ಇರಲ್ಲ ಅಷ್ಟೇನೆ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ. ಮತ್ತೆ ಇನ್ನೂ ಜಾಸ್ತಿ ರಿಪೀಟೆಡ್ ಆಗಿ ಕೇಳಿರೋ ಕ್ವಶನ್ ಏನು ಸ್ಕೂಲ್ ಬಗ್ಗೆ, ಸಿವಿಲಿಯನ್ಸ್ ಹಾಕ್ಬೋದಾ ಅಂತ ಅಂದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಹಾಕ್ಬೇಕು ಅಂತಂದ್ರೆ ನರ್ಸರಿಯಿಂದಾನೇ ಸ್ಟಾರ್ಟ್ ಮಾಡಿ. ನರ್ಸರಿಲಿ ಬೇಗ ಸೀಟ್ ಸಿಕ್ಬಿಡತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಪೋಸ್ಟಿಂಗ್ ಬರ್ತಾ ಇರ್ತಾರೆ. 75% ಅಷ್ಟೇನೆ ಸೀಟ್ ನ ಫಿಲ್ ಮಾಡಿ 25% ಹಂಗೆ ಇಡ್ತಾರೆ. ಯಾಕೆಂತಂದ್ರೆ ಆರ್ಮಿಯಲ್ಗೆ ಮಿಡ್ ಟರ್ಮ್ ಅಲ್ಲೂ ಅಡ್ಮಿಷನ್ ಕೊಡ್ಬೇಕು. ಈಗ ಏನಾದ್ರು ಆ ಕಡೆಯಿಂದ ಪೋಸ್ಟಿಂಗ್ ಯಾವಾಗ ಆಗತ್ತೆ, ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಪೋಸ್ಟಿಂಗ್ ಕೊಡ್ಬೇಕಂತ ಏನಿಲ್ಲ ಅಲ್ವಾ ಆರ್ಮಿಯಲ್ಲಿರೋರ್ಗೆ. ಹಾಗಾಗಿ 3 ವರ್ಷಕ್ಕೂ ಅವ್ರಿಗೆ ಒಂದೊಂದು ಜಾಗಕ್ಕೆ ಚೇಂಜ್ ಮಾಡ್ತಾನೆ ಇರ್ತಾರೆ ಪೋಸ್ಟಿಂಗ್. 3 ವರ್ಷ ಒಂದು ಜಾಗದಲ್ಲಿ ಇರಕ್ ಬಿಡೋದು. ಹಾಗಾಗಿ ಅಲ್ಲೊಂದು ರಿಸರ್ವ್ ಅಂತ ಇರುತ್ತೆ ಸೀಟ್ಗಳು. ಹಾಗಾಗಿ ಇಷ್ಟಕ್ಕೇನೆ ಫಿಲ್ ಮಾಡ್ಕೊಳ್ತಾರೆ. ಇನ್ನು ಅದು ಬಿಟ್ರೆ ಇಷ್ಟು ಬೇಗ ಯಾಕೆ ಸ್ಕೂಲ್ಗೆ ಹಾಕಿದ್ರಿ ಪ್ರೀತಮ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಪ್ರೀತಮ್ ಸ್ವಲ್ಪ ಸ್ಪೀಚ್ ಡಿಲೇ ಇದೆ. ಮಕ್ಳ ಜೊತೆ ಬೆರೆತ್ರೆ ಇನ್ನೂ ಚೆನ್ನಾಗಿ ಮಾತಾಡ್ತಾನೆ ಅಂತ. ಆಮೇಲೆ ಅವನ್ಗೆ ಹೊರಗೆ ಹೋಗ್ಬೇಕು, ಹೊರಗಡೆ ಮಕ್ಳ ಜೊತೆ ಆಟ ಆಡ್ಬೇಕು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅದೆಲ್ಲ ತುಂಬಾ ಇಷ್ಟ. 3 ವರ್ಷದಿಂದ ಮನೇಲಿ ಇದ್ದು ಅವ್ನು ಅದನ್ನ ಜಾಸ್ತಿ ಕೇಳ್ತಾ ಇದ್ದ. ಅದನ್ನ ನೋಡಿದ್ಮೇಲೆ ನನ್ಗೂ ಅನಿಸ್ತು ಇನ್ನೂ ಜಾಸ್ತಿ ಅವನ್ನ 4 ಗೋಡೆ ಮಧ್ಯೆ ಕೂಡ ಹಾಕೋದು ಸರಿ ಇಲ್ಲ, ಹೊರಗೆ ಕಳಿಸ್ಬೇಕು ಅವನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೇಕು, ಮಕ್ಳ ಜೊತೆ ಸೇರ್ಬೇಕು ಅಂತ. ಹಂಗಾಗಿ ಈ ಡಿಸಿಷನ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಸುಮಾರು ಒಂದು 4:30-5 ಗಂಟೆ ಅಷ್ಟೇ ಸ್ಕೂಲ್ ಇರುತ್ತೆ. ಹೋಗಿ ಬರ್ತಾನೆ ಆರಾಮಾಗಿ. ಟೀಚರ್ ಜೊತೆ ಮಾತಾಡ್ಕೊಂಡು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು, ಡೈಲಿ ಒಂಥರ ಹೊರಗಡೆ ಹೋಗಿ ಬಿಸಿಲಲ್ಲಿ ಆಟ ಆಡ್ಕೊಂಡು, ಅವನಿಗೂ ಅದು ಬೇಕು. 3 ವರ್ಷ ಆಯ್ತು ಇನ್ನೇನಲ್ವಾ ಅಂತ ಹೇಳಿ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಅದು ಒಂದು ಪ್ರಶ್ನೆ ಆಯ್ತು. ಇನ್ನೇನು ಕೇಳಿದ್ರಿ, ಜಾಸ್ತಿ ರಿಪೀಟೆಡ್ ಆಗಿ ಬಂದಿದ್ದು ಇಷ್ಟ ಪ್ರಶ್ನೆ. ಅದಾದ್ಮೇಲೆ ಅಣ್ಣಂಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳಿದ್ರೆ, ಅಣ್ಣಂಗೆ ಏನಿಲ್ಲ, ಒಂದ್ ಸಣ್ಣ ಇದು, ಅದು ಯಾವಾಗ್ಲೂ ಸರ್ವಿಸ್ ಕೆಲಸ ಮಾಡ್ಬೇಕಾದ್ರೇನೆ ಅದ್ರದ್ದು ಒಂದು ಇಶ್ಯೂ ಆಗಿತ್ತು. ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಅವರು ಸರ್ವಿಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸರಿಯಾಗಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದರಿಂದ ಒಂದು ಅಲ್ಸರ್ ತರ ಆಗಿ ಒಳಗಡೆ ಏನೋ ಪ್ರಾಬ್ಲಮ್ ಆಗಿತ್ತು. ಅದ್ ಮತ್ತೆ ಶಾಪ್ ಅಲ್ಲಿ ಮತ್ತೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ರು, ಸರಿಯಾದ ಟೈಮ್ ಊಟ ಮಾಡ್ದಲೆ. ಅದೊಂದು ಸ್ವಲ್ಪ ಇದಾಗಿತ್ತು, ಹಂಗೇನೆ ಒಂದು ಮೈನರ್ ಇದ್ದು, ಅದೇನು ಜಾಸ್ತಿ ಏನು ಇದಿಲ್ಲ. ಈಗ ಆರಾಮಾಗಿದ್ದಾರೆ. ನೀವೇ ಇವತ್ತು ನೋಡಿದ್ರಿಲ್ಲ, ಡ್ರೈವ್ ಎಲ್ಲ ಮಾಡ್ತಾ ಇದ್ದಾರೆ, ಏನೇನಿಲ್ಲ, ಆರಾಮಾಗಿದ್ದಾರೆ, ಏನು ಅಂತ ಸೀರಿಯಸ್ ಇಲ್ಲ. ಮತ್ತೆ ಅಷ್ಟೇ ಅನ್ಸುತ್ತೆ. ನೀವೆಲ್ಲ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಆರ್ಮಿ ಸ್ಕೂಲ್ ಬಗ್ಗೆ ಎಷ್ಟು ಕೇಳಿದ್ರಿ ಅಷ್ಟನ್ನು ಹೇಳಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಆಮೇಲೆ ಸ್ಕೂಲ್ ಎಲ್ಲರಿಗೂ ರಜಾ ಕೊಟ್ರೆ ಇವಾಗ ಯಾಕೆ ಯಾವ ತರ ಸ್ಕೂಲ್ ಅದು ಸ್ಟಾರ್ಟ್ ಮಾಡಿದಾರಂತ, ಆರ್ಮಿ, ಏರ್ಫೋರ್ಸ್, KV ಇದರಲ್ಲಿ ಎಲ್ಲಾನು ಅಷ್ಟೇನೆ ಫೆಬ್ರವರಿ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ಎಕ್ಸಾಮ್ ಮುಗಿಸಿ ಮಧ್ಯ ಅದ್ರ ರಿಸಲ್ಟ್ ಬರೋ ತನಕ ಒಂದು ವೀಕ್ 10 days ರಜಾ ಕೊಡ್ತಾರೆ, ಪ್ರಗತಿ ಕೊಟ್ರಲ್ಲ ಹಂಗೆ. ಅದಾದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಕೂಲ್ನ ನೆಕ್ಸ್ಟ್ ಟರ್ಮ್, ಅಂದ್ರೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ. 6th ಆಯ್ತಲ್ಲ, ಈ 7th ಇಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಒಂದಿಷ್ಟು ಪೋರ್ಷನ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಒಂದು 2-3 ಲೆಸನ್ ಮಾಡಿಬಿಟ್ಟು ಅದ್ರ ಬಗ್ಗೆನೆ ಸ್ವಲ್ಪ ಹೋಮ್ ವರ್ಕು, ಪ್ರಾಜೆಕ್ಟ್ ವರ್ಕು ಅದು ಇದೆಲ್ಲ ಕೊಟ್ಬಿಟ್ಟು ಇನ್ನು ವೀಕ್ ಏನು ಸಮ್ಮರ್ ಹಾಲಿಡೇಸ್ ಇರುತ್ತೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ರೀಡ್ ಮಾಡಿ ಅಂತ ಹೇಳಿ, ಆಮೇಲೆ ಮೇ ಜೂನ್ ರೀಸ್ಟಾರ್ಟ್ ಆಗ್ಬಿಡುತ್ತೆ, ರೀಓಪನ್, ರಜಾ ಕೊಡ್ತಾರೆ. ಆ ತರ ಪ್ರತಿ ವರ್ಷನೂ ಹಂಗೆ ಪ್ರಗತಿಗೆ. ಪ್ರೀತಮ್ಗೂ ಕೂಡ ಹಂಗೆ ಮಾಡಿದ್ದಾರೆ ಅಷ್ಟೇನೆ. ಇದು ಇವಾಗ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಅಂತ ನಾನು ಕಮೆಂಟ್ಸ್ ಅಲ್ಲಿ ನೋಡಿದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಆರ್ಮಿ, ಏರ್ಫೋರ್ಸ್, KV ಮಾತ್ರ ಎಕ್ಸಾಕ್ಟ್ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಏರ್ಫೋರ್ಸ್ ಗೊತ್ತು, KV ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಆರ್ಮಿ, ಏರ್ಫೋರ್ಸ್ ಮಾತ್ರ ಇವಾಗ ಎಲ್ಲಾ ಸ್ಕೂಲು ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ. ಅದೊಂದು ಪ್ರಶ್ನೆ ಕೇಳಿದ್ರಿ ಅಷ್ಟೇನೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಪ್ರೀತಮ್ನ ಸ್ಕೂಲಿಗೆ ಕಳ್ಸೋದಕ್ಕೆ. ಅದಕ್ಕೆ ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು
ನಾನು ಮಲ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ದೆ, ಡ್ಯೂರೇಷನ್ ನೋಡ್ತಾ ಇದ್ದೀನಿ, ನನಗೆ ಓಡ್ತಾ ಇದೆ. ಸೊ ಬೇಡ ಮತ್ತೆ ಡ್ರ್ಯಾಗ್ ಮಾಡೋದು ಯಾಕೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್. ಬಾಯ್.